ಒಂದು ಬೆಲೆ ಬಾಳುವ ನೋಟ್ ಐತಿ. ಆ ನೋಟ ನೆಲದಾಗ ಅರ್ಧ ತನಕ ಹೋಗಿತಾರೆ. ಅರ್ಧ ತನಕ ಹೋಗುದ ಅದಕ್ಕೆ ನೀರು ಹಾಕಿ ಬೆಳೆಸ್ತಾರೆ. ಅದಕ್ಕೆ ಗಿಡ ಆಗಿ ಫಲ ಕೊಡ್ತೈತೆ ಅನ್ರಿ, ಕೊಡಾಗಲ್ಲ. ರೈತರು ಏನು ಮಾಡ್ತಾರೆ, ಅವತ್ತು ಜೋಳದ ಕಾಳನ್ನು ಒಂದು ಯಾವುದೋ ಒಂದು ಬೆಳೆ ಕಾಳನ್ನು ನೆಲದಾಗ ಹೋಗೋದು ಅದು ಬೆಳೆಸ್ತಾರೋ, ಒಂದು ತೆನೆಯಾಗಿ ಒಬ್ಬರಿಗೆ ಫಲ ಕೊಡ್ತೈತಿ. ಇವತ್ತು ಕೋಟಿಗಟ್ಟಲೆ ಎಷ್ಟು ಹಣ ಇದ್ದರೂ ತಿಂದು ಬದುಕ್ತಾನೋ ಅನ್ನೋ ಮಾತನ್ನು ಸುಳ್ಳ. ಇವತ್ತು ರೈತ ಒಂದು ಭೂಮಿ ಮ್ಯಾಗ ಬೆಳೆಸಿದಂಥ ರೈತನ ಒಂದು ಕಾಳ ಕಡಿ ಇವತ್ತು 4 ಮಂದಿಗೆ ಫಲ ಹಣ ಬದುಕಾಕ ಒಂದು ಜೀವನಕ್ಕೆ ಆಹಾರ ಪದಾರ್ಥಗಳನ್ನು ಕೊಡ್ತೈತಿ. ಇವತ್ತು ಒಬ್ಬರ ಈ ಟೆಕ್ನಿಕ್ ರೈತರಲ್ಲಿ ಭೂಮಿಯಲ್ಲಿ ಮ್ಯಾಗ ಬೆಳೆಸುವಂಥ ಕಾಳ ಕಡಿ ರೈತರ ಬಗ್ಗೆ ಟೆಕ್ನಿಕ್ ಇಲ್ಲ ಅಂದ್ರೆ ಇವತ್ತು ನೋಟನ್ನು ಎಲ್ಲ ಹೋಗಿ ಬೆಳೆಸ್ತಾರೋ, ಅರ್ಧ ನೋಟ ಅದು ವೇಸ್ಟಾಗಿ ಬಾದಾಗಿ ಹೋಗಿರ್ತೈತಿ. ಅದರ ಬೆಳಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದಿಟ್ಟು ಮನುಷ್ಯರು ಅದು ಪೂರ ಬಾದ ಹೋಗ್ಕೊತಿ. ಹಂಗೆ ನಾವು ರೈತರ ಒಂದು ಸಂಖ್ಯೆ ಹೆಚ್ಚು ಮಾಡಬೇಕು. ರೈತರು ಬೆಳೆಯುವಂಥವು ಕಾಳ ಕಡೆಯನ್ನು ಹೆಚ್ಚು ಮಾಡಬೇಕು. ಒಂದು ಬೆಳೀಲಿ ರೈತರ ಒಂದು ಟೆಕ್ನಿಕಲ್ ನಾಲೆಜ್ ಒಳಗೆ ಬೆಳೀಲಿ. ಅದರ ಬರೀ ರೊಕ್ಕ ಎಷ್ಟೋ ಕೋಟಿಗಳು ರೊಕ್ಕಗಳು ಎಷ್ಟೋ ರೊಕ್ಕ ನಾವು ಅನ್ಬೋದು. ಅದು ಕಪ್ಪಿ ಬತ್ತಲಾಗಿರುವಂಥ ಕಪ್ಪಿಗಳು ಕ್ವಾಡ್ರ್ ಮಾತ ಮಾಡ್ತಿರ್ತಾವೆ. ರೊಕ್ಕ ಒಂದು ಕಪ್ಪಿ ಒಳಗೆ ಬಚ್ಚಲು ಮುರಿಯೋಗಿ ಸತ್ತು ಹೋಗ್ತಾವೆ. ಆದ್ರೆ ರೊಕ್ಕ ಅವ್ರಿಗೆ ಹೋದ್ರೆ ರೊಕ್ಕ ತಿನ್ನಲ್ಲ, ಅಣ್ಣನ ತಿಂತಾವು. ಅನ್ನ ಒಳಗೆ ಬದುಕಾಗ ಜೀವನ ಎಲ್ಲದಕ್ಕೂ ಒಂದು ಅನ್ನ ಬೇಕಾಗಿತ್ತು. ಇವತ್ತು ಯಾರಿಗೂ ರೊಕ್ಕ ರೂಪಾಯಿ ಏನು ದೊಡ್ಡದಲ್ಲ. ಅದು ಸುಮ್ಮ ತಲೆ ಕೆಡ್ಸೋದು ನಾವು ಹೋಗಾಗೆಲ್ಲ ಒಂದಿನ ಬಿಟ್ಟು ಹೋಗೋದು. ಅದನ್ನು ನಾವು ಸಂಪಾದನೆ ಮಾಡಬೇಕು. ಪ್ರೀತಿ ಪ್ರೇಮ ಈ ಭೂಮಿಯಾಗಿ ಬೆಳೆಸುವಂಥ ಕಾಳ ಕಡಿ. ನಾಳೆ ಮಳೆಗಾಲದಾಗಪ್ಪ ನಾವು ಎಷ್ಟು ಕೋಟಿ ರೂಪಾಯಿ ಇಟ್ಕೊಂಡು ಹೋದ್ರೆ ಮಳೆ ಹತ್ತೈತಿ. ಕಾಳ ಕಡಿ ಏನಿಲ್ಲ. ರೊಕ್ಕನ ನಾವು ಹೊಸದಾಗ್ತೀವಿ ಅನ್ನೋದ್ರೆ ಚೆನ್ನಾಗಾಗೋದಿಲ್ಲ. ಒಂದು ನೋಡು ತಿಂದು ಹೊಟ್ಟೆ ತುಂಬ ತಿತ್ತೋದ್ರೆ ನಮಗೆ ಸಾಯ್ತು ಉಳಿತೇವೆ. ಮೊದಲು ಕೂಳ್ಬೇಕು ನಮಗೆ ಮಳೆಗಾಲದಾಗ. ಆ ಮಳೆಗಾಲದಾಗ ಪರಿಸ್ಥಿತಿಗಳನ್ನು ನಾವು ಶಿಲ್ಲಕ ಸ್ಟಾಕ್ ಇಟ್ಕೋಬೇಕು. ಇವು ಹಣ ಎಷ್ಟು ಕೋಟಿ ಇದ್ರು ಒಂದು ತಿಪ್ಪೆ ಸಮಾನ. ಒಂದು ನಾಯಿಗಳು ತಿನ್ನಲ್ಲವ. ಹೌದು, ಹಂಗತ್ರಿ. ಇದೇ ಒಂದು ಮಾತನ್ನು ಹೇಳಿ ರೈತರ ಬೆಳೆಯುವಂಥ ಒಂದು ಬೆಳೆಗಳಿಗೆ ಕಿಮ್ಮತ್ತು ಕೊಡಿ. ಒಂದು ರೈತನ ಬೆಳೆಸುವಂಥ ಒಂದು ಕಾಳಕಡಿಯನ್ನು ಬೆಳೀಲಿ. ನಾವು ಅನ್ನ ಹಾಕುವ ಒಂದು ರೈತರಾಗೋಣ. ಒಂದು ಅನ್ನ ಹಾಕೋ ದಾನ ಧರ್ಮಕ್ಕೆ ಒಂದು ಒಳ್ಳೆಯ ಗುಣಗಳನ್ನ ಇಟ್ಕೊಂಡು ನಾವು ಒಂದು ಬೆಳೆಸೋಣ, ಬೆಳೆಯೋಣ. ಇದು ಹೆಚ್ಚಾಗಬೇಕು ಹೊರತವ ರೊಕ್ಕನ ಹೆಚ್ಚಾತಂದ್ರೆ ನಾಳೆ ಅನ್ನಕ್ಕೂ ನಾವು ಪಿರಿ ಹಾಕಿವು. ರೊಕ್ಕ ರೂಪಾಯಿ ಎಷ್ಟೋ ಕೋಟಿ ಇದ್ರೆ ನಾವು ಏನು ಮಾಡೋದೈತಿ. ರೈತರೇ ಶ್ರೇಷ್ಠ. ನಮ್ಮ ಮಕ್ಕಳಿಗಾಗಲಿ ನಮ್ಮ ಸಂಸಾರಕ್ಕಾಗಲಿ ಇನ್ನೊಬ್ಬರಿಗಾಗಲಿ ನಾವು ಇನ್ನೊಬ್ರಿಗೆ ಕೊಟ್ಟರು ₹100 ಕೊಟ್ಟರೆ ಅವ್ರ ಕೂಡ ಏನೋ ಒಂದು ಚಟ ಮಾಡಿ ಹಾಳಾಗ್ಬೋದು. ಅವ್ರು ಕುಡ್ದ ಆದ್ರೆ ಅವ್ರಿಗೆ ನಾವು ಅನ್ನ ಕೊಟ್ಟಿವಿ. 4 ಮಂದಿ ತಿಂದ 4 ಮಂದಿ ಮೊಮ್ಮಕ್ಕಳು ಬೆಳಿತಾರೋ, ಉಣ್ತಾರೋ, ತಿಂತಾರೋ. ಕುಸ್ತಿ ಪೇಲೋನ್ಕ್ ಬಿಡ್ತೀರಿ, ಕುಸ್ತಿ ಹಿಡಿತಾರೋ. ಅದ ನೋಟನ ಒಂದು ₹1 ಕೊಟ್ಟರೆ ಒಂದು ಕುಸ್ತಿಯಾಗ ಒಬ್ಬನು ಉಗಿ ಎತ್ತೇಳ್ರಿ ಉಗಿತಾನ ನೋಡ್ರಿಬೇಕಾರ. ಅದ ಅನ್ನ ಹಾಕಿ ನೋಡ್ರಿ ಒಬ್ಬ ತಿಂದ ಇವತ್ತು ಕುಸ್ತಿಯಾಗ ಯಾವನು ಬೇಕಾದ ಉಗಿತಾನು. ಇದ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಜೈ ಕರ್ನಾಟಕ.